ಗದ್ದಿಗೌಡರು ಒಂದು ಮಾತನ್ನು ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಯಾವಾಗಲೂ ಕೂಡ ನಿಮ್ಮ ರಿಕ್ವಿಷನ್ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವೆಷನ್ ಕೊಟ್ಟಿಲ್ಲ ಅಂತಂದರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ. ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವೆಷನ್ ಕೊಟ್ಟಿಲ್ಲ ಅಂತಂದರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ. ಕುರುಡನಿಗೆ ಬೇಕಾಗಿರೋದು 2 ಕಣ್ಣು. ಆ ಕೆಲಸನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗದ್ದಿಗೌಡರು ಒಂದು ಮಾತನ್ನು ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಯಾವಾಗಲೂ ಕೂಡ ನಿಮ್ಮ ರಿಕ್ವಿಷನ್ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವೆಷನ್ ಕೊಟ್ಟಿಲ್ಲ ಅಂತಂದರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ. ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವೆಷನ್ ಕೊಟ್ಟಿಲ್ಲ ಅಂತಂದರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ. ಕುರುಡನಿಗೆ ಬೇಕಾಗಿರೋದು 2 ಕಣ್ಣು. ಆ ಕೆಲಸನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.